ಓಂ ಶ್ರೀ ಸತ್ ಉಪಾಸ್ಯೆ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡಸಂಭೂತ ದೇವಕಾರ್ಯ ಸಮುದ್ಯತ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಾರ ಭವಿಷ್ಯ ಪ್ರತಿ ವಾರದಂತೆ 2/11/2025ರಿಂದ 8/11/2025 ವಾರ ಭವಿಷ್ಯ. ಕಾರ್ತೀಕ ಮಾಸ ಆಗಿರೋದ್ರಿಂದ ಬಹಳಷ್ಟು ವಿಶೇಷ ದಿವಸಗಳನ್ನು ನೋಡಬಹುದು ಈ ವಾರದಲ್ಲಿ. ಅದರಲ್ಲೂ ಕೂಡ 2/11/2025 ಭಾನುವಾರ ತುಲಾ ರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಂದರೆ ನೀಚನಾಗಿರ್ತಕ್ಕಂಥ ಶುಕ್ರ ಬಲವನ್ನು ಪಡೆದುಕೊಳ್ತಕ್ಕಂಥದ್ದು. ಹಾಗಾಗಿ ಉತ್ತಮವಾದಂಥ ಸ್ಥಿತಿಯನ್ನು ಕೆಲವೊಂದು ರಾಶಿಗಳವರು ನೋಡಬಹುದು. ನೀಚ ದಿಂದ ಹೊರಗೆ ಬರ್ತಾ ಇರೋದ್ರಿಂದ ಒಳ್ಳೆಯ ಫಲಾಫಲಗಳನ್ನು ಸುಮಾರು ರಾಶಿಗಳನ್ನು ನೋಡೋದಕ್ಕೆ ದಾರಿಯಾಗುತ್ತೆ. ಅದನ್ನು ನೋಡೋಣ. ಅದರ ಜೊತೆಯಲ್ಲಿ 2/11/2025 ಭಾನುವಾರ ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಹಬ್ಬ. ಅದರಲ್ಲೂ ಕೂಡ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅಂದರೆ, ಮನೆಯಲ್ಲಿ ಒಂದು ಶಾಂತಿ, ನೆಮ್ಮದಿ ಮತ್ತು ಸುಖ ಸಮೃದ್ಧಿಗಳು ಸಿಗಬೇಕು ಅಂದರೆ ಈ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಸಿಗುವಂಥ ಫಲಾಫಲಗಳಿರ್ತದೆ. ಕ್ರಮಬದ್ಧವಾಗಿ ಮಾಡಬೇಕು. 2ನೇದಾಗಿ ನಿಷ್ಠೆಯಿಂದ ಮಾಡಿದರೆ ಖಂಡಿತವಾಗಲೂ ಫಲ ಸಿಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇರ್ತದೆ. ಎಲ್ಲ ವ್ಯಕ್ತಿಗಳಿಗೂ ಅವ್ರದ್ದೇ ಆದಂಥ ಒಂದು ಶಕ್ತಿ ಅನ್ನುವಂಥದ್ದು ಹೇಗಿರ್ತದೋ ಹಾಗೆಯೇ ಪ್ರಕೃತಿನಲ್ಲೂ ಕೂಡ ಅಷ್ಟೇ. ಗಿಡ ಮರಗಳಿಗಾಗ್ಬೋದು, ಪ್ರಾಣಿ ಪಕ್ಷಿಗಳಿಗಾಗ್ಬೋದು, ಅದರದೇ ಆದಂಥ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯ ಮುಂದೆ ಪ್ರಾರ್ಥನೆ ಫಲಿಸೋದಕ್ಕೆ ದಾರಿಯಾಗುತ್ತೆ. ಹಾಗಾಗಿ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ದಾರಿದ್ರ್ಯ ನಿವಾರಣೆ ಮಾಡಿಕೊಡಿ. ಇನ್ನು 3/11/2025 ಸೋಮವಾರ ಕಾರ್ತೀಕ ಸೋಮವಾರ. ಅದರಲ್ಲೂ ಕೂಡ ಕಾರ್ತೀಕ ಸೋಮವಾರ ಬಂದಿರತಕ್ಕಂಥ ಸೋಮ ಪ್ರದೋಷ ಬಹಳಷ್ಟು ಲಾಭವನ್ನು ತಂದುಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಉತ್ತಮವಾದಂಥ ಲಾಭ, ಸರ್ವ ಸಂಕಷ್ಟಗಳೂ ಕೂಡ ನಿವಾರಣೆ ಆಗೋದಕ್ಕೆ. ಮತ್ತು ಇನ್ನೊಂದು ಬಹಳ ವಿಶೇಷ ಏನಂದರೆ ಆರೋಗ್ಯ ವೃದ್ಧಿಗೆ. ಅದರಲ್ಲೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ BP, ಶುಗರ್, ವಿಟಮಿನ್ D, ವಿಟಮಿನ್ B12 ಅಥವಾ ರಕ್ತದಲ್ಲಿ ಕೊರತೆ, ರಕ್ತ ಉತ್ಪತ್ತಿ ಆಗ್ತಾ ಇಲ್ಲ, ನೀರು ಜಾಸ್ತಿ ಆಗ್ತಾ ಇದೆ ದೇಹದಲ್ಲಿ ಅನ್ನುವಂಥವ್ರು, ಸುಸ್ತು ಜಾಸ್ತಿ ಆಗ್ತಾ ಇದೆ ಅನ್ನುವಂಥವ್ರಿಗೆ ಈ ಕಾರ್ತೀಕ ಸೋಮವಾರದ ಪ್ರದೋಷ ಅದ್ಭುತವಾದಂಥ ಫಲವನ್ನು ಕೊಡೋದಕ್ಕೆ ದಾರಿಯಾಗುತ್ತೆ. ಶಿವನಿಗೆ ಆ ಸಂದರ್ಭದಲ್ಲಿ 4:15 6 ಸಂದರ್ಭ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಮತ್ತು ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಶನಿದೋಷವಿರ್ತಕ್ಕಂಥವರು ತೈಲಾಭಿಷೇಕವನ್ನು, ಅದರಲ್ಲೂ ಕೂಡ ಈ ಡಿಪ್ರೆಷನ್ಗೆ ಹೋಗುವಂಥದ್ದು ಮತ್ತು ಮಾನಸಿಕವಾಗಿ ಆಘಾತಗೊಳಗಾಗ್ತಕ್ಕಂಥದ್ದು, ಪದೇ ಪದೇ ಸಣ್ಣ ಸಣ್ಣ ವಿಷಯಗಳು ಕೂಡ ಮನಸ್ಸಿಗೆ ತುಂಬ ಘಾಸಿಯನ್ನು ಕೊಡ್ತಕ್ಕಂಥದ್ದು. ಈ ವ್ಯತ್ಯಾಸಗಳಿರ್ತಕ್ಕಂಥವ್ರು ಮಾತ್ರ ಈ ಸೋಮ ಪ್ರದೋಷವನ್ನು ಆಚರಣೆ ಮಾಡಿದರೆ ತಕ್ಕ ಮಟ್ಟಿಗೆ ಒಂದು ಫಲಾಫಲಗಳು ಸಿಗುತ್ತೆ. ಫಲಾಫಲಗಳು ಸಿಗಬೇಕು ಅಂದರೆ ನಿಮ್ಮ ಮಾನಸಿಕವಾದಂಥ ಸ್ಥಿತಿ, ಭಾವನಾತ್ಮಕವಾದಂಥ ಸ್ಥಿತಿ, ಭಕ್ತಿ, ನಂಬಿಕೆ ಹೇಗಿರ್ತದೋ ಅದರ ಮೇಲೆ ಫಲ ಸಿಗುತ್ತೆ. ಇನ್ನು 5/11/2025 ಭಾನುವಾರ ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ಇರ್ತಕ್ಕಂಥದ್ದು, ಅಂದರೆ ಕಾರ್ತಿಕ ಹುಣ್ಣಿಮೆ. ಕಾರ್ತಿಕ ಹುಣ್ಣಿಮೆ ದಿವಸ ಸಾಮಾನ್ಯವಾಗಿ ದೀಪೋತ್ಸವವನ್ನು ಮಾಡ್ತಾರೆ, ದೀಪಾರಾಧನೆಗಳನ್ನು ಮಾಡ್ತಾರೆ. ಶಿವನ ಆಲಯದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದರಿಂದ ಸಾಮಾನ್ಯವಾಗಿ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಜಾಡ್ಯಗಳು ಹೋಗೋದಕ್ಕೆ ದಾರಿಯಾಗುತ್ತೆ. ಬೆಳಕು, ಬದುಕಲ್ಲಿ ಬೆಳಕು ತುಂಬಬೇಕು ಅಂದರೆ ಈ ಕಾರ್ತೀಕ ಪೌರ್ಣಿಮೆಯಲ್ಲಿ ದೀಪಾರಾಧನೆ ಬಹಳ ಶ್ರೇಷ್ಠವಾಗಿರ್ತದೆ. ಅವರವರ ಭಕ್ತಿ, ಅವರವರ ಶಕ್ತಿ ತಕ್ಕನಾಗಿ ದೀಪಾರಾಧನೆ ಮಾಡಬಹುದು. 2 ಹಚ್ಚಬಹುದು, 11 ಹಚ್ಚಬಹುದು, 21 ಹಚ್ಚಬಹುದು, 108 ಹಚ್ಚಬಹುದು. ಬಹಳ ವಿಶೇಷವಾದಂಥ ಫಲವನ್ನು ಪ್ರಾಪ್ತಿ ಮಾಡಿಕೊಡ್ತದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾರಿಗಾದ್ರೂ ಕೂಡ ವಿದ್ಯಾಭ್ಯಾಸ ಕೊರತೆ ಇದೆ, ಬುದ್ಧಿ ಚುರುಕಿಲ್ಲ, ಮರವಿನ ಪ್ರಭಾವ ಜಾಸ್ತಿ ಇದೆ ಅಂದರೆ ಈ ಹುಣ್ಣಿಮೆ ಬಹಳ ವಿಶೇಷವಾಗಿ ನಿಮಗೆ ಶಕ್ತಿಯನ್ನು ಕೊಡ್ತದೆ ಮಕ್ಕಳಲ್ಲಿ. ಅದರಲ್ಲೂ ಕೂಡ ಇನ್ನು 8/11/2025 ಶನಿವಾರ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. ಚಂದ್ರೋದಯ ರಾತ್ರಿ 8:45 ಚಂದ್ರೋದಯವಾಗ್ತಕ್ಕಂಥದ್ದು. ಇಷ್ಟು ಕಾರ್ತೀಕ ಮಾಸದಲ್ಲಿರ್ತಕ್ಕಂಥ ವಿಶೇಷವಾದಂಥ ಒಂದು ಫಲಗಳನ್ನು ನೋಡಬಹುದು. ಅಂದರೆ ನೀವು ಯಾವುದನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇನೆ. ಇನ್ನು 9 ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಈ ವಾರ 9 ಗ್ರಹಗಳ ಸ್ಥಿತಿಗತಿಗಳು ಬಂದು
ಉಚ್ಚನಾಗಿ ಗುರು ಕುಳಿತಿದ್ದಾನೆ ಕಟಕ ರಾಶಿನಲ್ಲಿ, ಸಿಂಹ ರಾಶಿನಲ್ಲಿ ಕೇತು, ಕನ್ಯಾ ರಾಶಿನಲ್ಲಿ ಶುಕ್ರ ಇದ್ದಾನೆ. ಅವನು ಮುಂದಕ್ಕೆ ಹೋಗ್ತಾನೆ, ತುಲಾ ರಾಶಿಗೆ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ. ತುಲಾ ರಾಶಿನಲ್ಲಿ ರವಿ ಇದ್ದಾನೆ. ವೃಶ್ಚಿಕ ರಾಶಿನಲ್ಲಿ ಕುಜ ಮತ್ತು ಬುಧ ಇರತಕ್ಕಂಥದ್ದು, ಮತ್ತು ಕುಂಭರಾಶಿನಲ್ಲಿ ರಾಹು, ಮೀನ ರಾಶಿನಲ್ಲಿ ವಕ್ರಶನಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ವಿಶೇಷವಾದಂಥ ಸ್ಥಿತಿಗತಿಗಳೇನಂತಂದರೆ, ಸಾಮಾನ್ಯವಾಗಿ ಚಂದ್ರ ಬಂದು ನಿಮಗೆ ಕುಂಭರಾಶಿ, ಮೀನ, ಮೇಷ, ವೃಷಭ ಈ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಹಾಗಾಗಿ ಬಹಳ ವಿಶೇಷ ಫಲವೂ ಇದೆ. ಅದೇ ರೀತಿಯಲ್ಲಿ ದುಷ್ಫಲವನ್ನು ಕೂಡ ನೋಡೋದಕ್ಕೆ ದಾರಿಯಾಗುತ್ತೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಆಗುತ್ತೆ ಎಲ್ಲ ರಾಶಿಗಳಲ್ಲೂ ಕೂಡ. ಅದೇ ರೀತಿಯಲ್ಲಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಸ್ಥಿರಾಸ್ತಿ, ವಾಹನ ಅಥವಾ ಯಾವುದಾದ್ರು ಮನೆ ಖರೀದಿ ಮಾಡಬೇಕು, ಫ್ಲ್ಯಾಟ್ ಖರೀದಿ ಮಾಡಬೇಕು, ಅಥವಾ ಯಾವ್ದಾದ್ರು ಉದ್ಯಮದಲ್ಲಿ ಹೂಡಿಕೆ ಮಾಡಬೇಕು, ಆ ಪ್ರಯತ್ನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಈ ಸಮಯವನ್ನು ಕಾಲವನ್ನು ದೂಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಮತ್ತು ಆಲೋಚನೆ ಮತ್ತು ಪ್ರಯತ್ನಗಳು ಹೂಡಿಕೆ ಮೇಲಿರ್ತದೆ. ಮತ್ತು ಲಾಭದ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಲಾಭವಂತೂ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರ್ತದೆ. ಅದರಲ್ಲೂ ಕೂಡ ವಾರಾಂತ್ಯ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಲಾಭವಾಗಬೇಕು, ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಬಟ್ ಆದರೂ ಕೂಡ ಮಕ್ಕಳ ನಡವಳಿಕೆಗಳು ಸ್ವಲ್ಪ ನಿಮಗೆ ಘಾಸಿಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ನಿಮ್ಮಲ್ಲಿ ಸ್ವಲ್ಪ ಮೇಷರಾಶಿನವರಲ್ಲಿ ಏನಾಗುತ್ತೆ, ಸ್ವಲ್ಪ ಸೋಮಾರಿತನ, ಜಿಗುಪ್ಸೆ, ಹಠಮಾರಿತನ, ಮಂಡತನ, ಒಂದು ರೀತಿಯಾದಂಥ ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಾದಂಥ ಧೋರಣೆಗಳು, ಸ್ವಲ್ಪ ನಿದ್ರಾಭಾವ ಜಾಸ್ತಿ, ಏನು ಮಾಡಬೇಕು ಅಂದರೆ ಮಾಡಿದ್ರೆ ಆಗುತ್ತಾಗ, ಹೋದ್ರಾಗುತ್ತಾಗ, ಈ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಇವೇ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನಿಮ್ಮೊಳಗಾಗ್ತಾ ಇರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಏನು ತರ್ತದೆ, ನಿಮಗೆ ಏನಾದರೂ ಮಾಟ ಮಂತ್ರ ಆಗಿದೆಯಾ, ದೃಷ್ಟಿ ಆಗಿದೆಯಾ, ತಂತ್ರದೋಷಗಳಾಗಿದೆಯಾ, ಈ ಪರಿಣಾಮಗಳನ್ನು ನೋಡಬೇಕಾಗತ್ತೆ. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಈ ವಾರ ಬಹಳಷ್ಟು ದೃಷ್ಟಿದೋಷಗಳನ್ನು ನೋಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತದೆ. ಉದ್ಯೋಗ ಒತ್ತಡಗಳನ್ನು ತಂದುಕೊಳ್ತಕ್ಕಂಥದ್ದು, ಸೇವಕರಿಂದ, ಕೆಲಸಗಾರರಿಂದ ನಷ್ಟ, ಸೋದರ ಮಾವನಿಂದ ಸ್ವಲ್ಪ ತೊಂದರೆ ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಸಾಲಗಾರರಿಂದ ಸ್ವಲ್ಪ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಬಂಧುಗಳಿಂದ, ನೆರೆಹೊರೆಯವರಿಂದ ಕಿರಿಕಿರಿ, ಬೇಸರವಾಗ್ತಕ್ಕಂಥ ಸ್ಥಿತಿ, ಒತ್ತಡವನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳೆಲ್ಲವೂ ಕೂಡ ಕಂಡು ಬರ್ತದೆ. ಸಂಗಾತಿಯೊಂದಿಗೆ ಕಲಹಗಳಿದ್ರೂ ಕೂಡ ವಿಕೋಪ ಅಥವಾ ವಿಪರೀತಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸಿದೆ. ಉದ್ಯೋಗ ಒತ್ತಡ, ಬಂದಂಥ ಅವಕಾಶ, ಉದ್ಯೋಗ ಅವಕಾಶ ಆಗ್ಬೋದು, ಬೇರೆದಾಗ್ಬೋದು, ಸ್ವಲ್ಪ ಬಂದಂಥ ಅವಕಾಶ ಕೈತಪ್ಪುವಂತಹ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಆದರೂ ಕೂಡ ಆಕಸ್ಮಿಕವಾದಂಥ ಧನಾಗಮನವನ್ನೂ ಕೂಡ ನೋಡುವಂಥ ಸಾಧ್ಯತೆಗಳಿದೆ. ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳು ಇರುವಂಥದ್ದು ಉಂಟು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಮೇಷರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸನ ಪಠನೆ ಮಾಡ್ತಕ್ಕಂಥದ್ದು, ಕುಲದೇವತೆಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲವನ್ನು ಮೇಷರಾಶಿನವ್ರು ನೋಡಬಹುದು. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಕೋಪ, ತಾಪ, ಆತ್ರ, ಮುಂಗೋಪ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ಬೇಗ ಆಗಿಬಿಡಬೇಕು, ತಾಳ್ಮೆ ಬಹಳ ಕಡಿಮೆ ಇರುತ್ತೆ ಅಂತಕ್ಕಂಥ ಸ್ಥಿತಿನಲ್ಲಿ ಉಂಟು. ಆದರೆ ಉದ್ಯೋಗ ಲಾಭವು, ಉದ್ಯೋಗ ಅನುಕೂಲವು, ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನಗಳಿದೆ, ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಸಂದರ್ಭಗಳು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಅಂತಕ್ಕಂಥ ರೀತಿಯಲ್ಲಿ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು, ಶುಭಕಾರ ಪ್ರಯತ್ನದಲ್ಲಿ ಅನುಕೂಲವಾಗ್ತಕ್ಕಂಥ ಒಂದು ಸಾಧ್ಯತೆಗಳೆಲ್ಲವನ್ನು ಕೂಡ ಈ ವಾರದಲ್ಲಿ ನೀವು ನೋಡುವಂಥದ್ದು ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸ್ಥಿತಿಯಲ್ಲೂ ಕೂಡ ಮಂದಗತಿಯ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಬದಲಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲ, ಖರೀದಿದಾರರಿಗೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು. ಬಡ್ತಿಗೆ ಸಂಬಂಧಪಟ್ಟಂತೆ ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಥವಾ ಬೇರೆ ಕಂಪ್ನಿ ಚೇಂಜ್ ಮಾಡಬೇಕು ಅನ್ನುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳನ್ನು ಮಾಡಿಕೊಡುವಂಥ ಸಾಧ್ಯತೆಗಳು ಉಂಟು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಕಂಪ್ನಿನಲ್ಲೋ ಅಥವಾ ಯಾವುದೋ ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂತೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವನ್ನು ಕೂಡ
ವೃಷಭ ರಾಶಿಯನ್ನು ನೋಡ್ತೀರಿ. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಅನುಕೂಲವನ್ನೇ ವೃಷಭ ರಾಶಿನವ್ರು ನೋಡೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ, ಆತಂಕ ಬೀಳುವಂಥ ಅವಶ್ಯಕತೆಯೂ ಕೂಡ ಇರುವುದಿಲ್ಲ ಈ ವಾರ ವೃಷಭ ರಾಶಿನವರು. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗುತ್ತೆ, ರಾಹುಕೇತು ನಿಮ್ಮನ್ನೊಂದು ಸ್ವಲ್ಪ ಕೆಡಿಸಿರೋದ್ರಿಂದ, ಏಕೆಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು, ಮಂದತ್ವ ಮರವು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಮಾನಸಿಕವಾಗಿ ಕೇತು ಅಂತಕ್ಕಂಥವನು ಭ್ರಮೆಯನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ಗಣಪತಿಗೆ ಒಂದು ಮೋದಕವನ್ನು ಸಮರ್ಪಣೆ ಮಾಡೋದ್ರಿಂದ ಒಳ್ಳೆಯ ಫಲವನ್ನು ನೀವು ವೃಷಭ ರಾಶಿಯನ್ನು ನೋಡಬಹುದು. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸೋಮಾರಿತನವು, ಉಡಾಫಿತನವು, ಆಲಸ್ಯತನವು, ಹುಮ್ಮುತನವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಏನೋ ಒಂಥರ ಜಿಗುಪ್ಸೆ ಅಂತಕ್ಕಂಥ ರೀತಿಯಲ್ಲಿ ಈ ವಾರ ನೀವು ನೋಡ್ತೀರಿ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳಿದೆ, ಅಥವಾ ಹಣಕಾಸಿನ ವಿಚಾರಕ್ಕೆ ಇರ್ತಕ್ಕಂಥ ಕೆಲವೊಂದು ತೊಂದರೆ ತಾಪತ್ರಗಳು, ಮುಗ್ಗಟ್ಟುಗಳು ಅಂತಕ್ಕಂಥದ್ದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪ್ರೀತಿ ಪ್ರೇಮದ ವಿಷಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನಗಳು ಮೂಡಬಹುದು. ಮಕ್ಕಳ ನಡವಳಿಕೆಗಳಿಂದ ಬೇಸರವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಜೂಜು, ರೇಸ್, ಲಾಟರಿ ಇವುಗಳಿಂದ ಸ್ವಲ್ಪ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಶುಭಕಾರ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಸಹಕಾರಿಯಾಗಿದೆ. ಅಲ್ಲಿ ಪೂರ್ಣ ಸಕ್ಸಸ್ ಅನ್ನೋ ರೀತಿಯಲ್ಲೆಲ್ಲ ಒಂದು 50-50 ಅಂತಕ್ಕಂಥ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳು. ಮತ್ತು ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಮೇಲಧಿಕಾರಿಗಳಿಂದ ಏನಾದ್ರು ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಆಗೋದಕ್ಕೆ ದಾರಿ ಉಂಟು. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯಾಗತ್ತೆ. ಬಟ್ ಆಯ್ಕೆ ಮಾಡಿಕೊಳ್ತಕ್ಕಂಥ ಉದ್ಯೋಗ ಇದೆಯಲ್ಲ, ಅಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥ ಉದ್ಯೋಗಗಳು ಸಿಗೋದಿಲ್ಲ. ಅಲ್ಲಿ ಒಂದು ಸ್ವಲ್ಪ ಮೈನಸ್ ಇರೋದಕ್ಕೆ ದಾರಿ ಇದೆ ಮಿಥುನ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಪೂಜಿಸಿ ಅದನ್ನು ದಾನವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಕಟಕ ರಾಶಿನವರಿಗೆ ಅದ್ಭುತವಾದಂಥ ಫಲವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ನೋಡುವಂಥ ವರದಾನವಾಗಿ ನಿಂತಿದೆ. ಯಾಕೆಂದರೆ ರಾಷ್ಟ್ರಾಧಿಪತಿಯಾದಂಥವು ಸ್ವಲ್ಪ ಬಲವಾಗಿ ಇರ್ತಾನೆ, ಯೋಗವನ್ನು ತರುವಂಥ ರೀತಿಯಲ್ಲಿ ಇರ್ತಾನೆ, ಅದೃಷ್ಟವನ್ನು ತರುವಂಥ ರೀತಿಯಲ್ಲಿ ಇರ್ತಾನೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗಂತೂ ಕೂಡ ಒಳ್ಳೆಯ ಫಲವನ್ನೇ ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ಗಜಕೇಸರಿಯ ಪ್ರಭಾವ ಅಂತಕ್ಕಂಥದ್ದು ಬರುತ್ತೆ, ಶಶಿಮಂಗಳ ಯೋಗ ಅಂತಕ್ಕಂಥದ್ದು ಬರುತ್ತೆ, ಭಾಗ್ಯಾನುಷ್ಠಾನ ಅಂತಕ್ಕಂಥ ರೀತಿಯಲ್ಲಿ ಬರುತ್ತೆ. ಹಾಗಾಗಿ ಅದ್ಭುತವಾದಂಥ ಫಲವನ್ನೇ ನೀವು ನೋಡಬೇಕಾಗತ್ತೆ. ಆದರೆ ಗುರು ಮಾತ್ರ ನಿಮಗೆ ರಾಶಿನಲ್ಲೇ ಇರೋದ್ರಿಂದ ಒತ್ತಡದಿಂದ ಮುಕ್ತರಾಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಮತ್ತು ಇನ್ನೊಬ್ಬರ ಗೈಡೆನ್ಸನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ ಒಂದು ರೀತಿಯಲ್ಲಿ ನಾನು ಗ್ರೇಟ್ ಅನ್ನೋ ರೀತಿಯಾದಂಥ ಒಂದು ಭಾವ ಬಂದು ಅಲ್ಲಿ ಸ್ವಲ್ಪ ಸೋಲುವಂಥ ಪರಿಸ್ಥಿತಿಗಳು ಬರಬಹುದು. ಕೌಟುಂಬಿಕವಾದಂಥ ಕೆಲವೊಂದು ದೌರ್ಬಲ್ಯಗಳು ಅಥವಾ ಸಮಸ್ಯೆಗಳು ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಬೇಸರವನ್ನು, ಒತ್ತಡವನ್ನು ತರುವಂಥ ಸಾಧ್ಯತೆಗಳುಂಟು. ಮಾತು ಕಲಹವನ್ನು ಉತ್ಪತ್ತಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ಖರೀದಿ, ಭೂಮಿ ಖರೀದಿ, ವಾಹನ ಖರೀದಿ ಸಂಬಂಧಪಟ್ಟಂತೆ ಒಳ್ಳೆಯ ಫಲವನ್ನು ನೋಡಬಹುದು, ಅಥವಾ ಒಳ್ಳೆಯ ಸಹಕಾರವನ್ನು ನೋಡೋದಕ್ಕೆ ದಾರಿ ಉಂಟು. ಮತ್ತು ಮಕ್ಕಳಿಂದ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ಹಾರ್ಮೋನ್ ವ್ಯತ್ಯಾಸ, ಮೈಕೈ ನೋವು, ಆಮೇಲೆ ಲಿವರ್ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ಮು, ಈ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಸಮಸ್ಯೆಗಳು ಉಲ್ಬಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ವಿದ್ಯಾಭ್ಯಾಸದ ಪ್ರಗತಿ, ಶುಭಕಾರ ಪ್ರಯತ್ನ, ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಕಷ್ಟ ಸಾಧ್ಯ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಮೈನಸ್. ಮತ್ತು ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದ್ರೂ ಕೂಡ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇದೆ. ಷಷ್ಠಾಷ್ಟಕ ಯೋಗ, ಲಾಭದ ಪ್ರಮಾಣ ಯಾವುದೇ ಸಿಗಬೇಕು ಅಂದ್ರೂ ಕೂಡ ಅಡೆತಡೆಯಾಗಿ ಸಿಗೋದಕ್ಕೆ ದಾರಿ ಉಂಟು ಕಟಕ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು, ರಾಹುವೇ ನಿಮ್ಮನ್ನು ಕೆಡಿಸಿರ್ತಕ್ಕಂಥದ್ದಾಗಿರೋದ್ರಿಂದ, ಕೌಟುಂಬಿಕ ನೆಮ್ಮದಿಯನ್ನು ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅವನು ಆಟಾಡಿಸೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಶಿವನ ಆಲಯದಲ್ಲಿ ದರ್ಬೆಯಿಂದ ಒಂದು ದರ್ಬೆಯನ್ನು ಅರ್ಪಿಸ್ತಕ್ಕಂಥದ್ದು, ಅಥವಾ ದರ್ಬೆಯನ್ನು ಹಾಕಿ ಅಭಿಷೇಕವನ್ನು ಶಿವನಿಗೆ ಮಾಡಿಸ್ತಕ್ಕಂಥದ್ದು. ಇದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಒಳಗಡೆ ಆತಂಕ, ಭಯ, ದುಗುಡ, ವೇದನೆ ಎಲ್ಲವೂ ಕೂಡ
ವಾರ ಆರಂಭದಲ್ಲಿ ಇರ್ತದೆ. ಏನೋ ಆತ್ಮಸ್ಥೈರ್ಯ ಕುಗ್ಗುವಂಥ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಏನಾಗ್ತದೆ, ನಿಮಗೆ ಸಾಮಾನ್ಯವಾಗಿ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಮತ್ತು ದೈವ ಚಿಂತನೆಗಳು, ದೇವತಾ ಕಾರ್ಯಗಳಿಗೆ, ಪೂಜೆ ಪುನಸ್ಕಾರಗಳಿಗೋಸ್ಕರವಾಗಿ ಖರ್ಚುಗಳನ್ನು ಮಾಡುವಂಥದ್ದು, ಒಟ್ಟಿಗೆ ಆಧ್ಯಾತ್ಮಿಕವಾದಂಥ ಅಥವಾ ದೈವಿಕವಾದಂಥ ಚಟುವಟಿಕೆಗಳ ಕಡೆಗೆ ಹೆಚ್ಚಿನದಾದಂಥ ಗಮನ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಂಧುಗಳ ಸಹಕಾರ ನಿಮಗೆ ಸಿಗುವಂಥದಕ್ಕೆ ದಾರಿ ಆಗ್ತದೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಮಕ್ಕಳಿಗಂತೂ ಕೂಡ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ವರದಾನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತೇಳುತ್ತೆ. ಭಾವನಾತ್ಮಕವಾದಂಥ ಕೆಲವೊಂದು ಸೋಲುಗಳನ್ನು ನೋಡಬೇಕಾಗತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಎಕ್ಸ್ಪೆಷಲಿ ಅಜೀರ್ಣ ದೋಷ, ಮೈಕೆ ನೋವು, ಸ್ಥೂಲಕಾಯ ಮತ್ತು ಶುಗರ್, ಬಿ ಸಂಬಂಧಪಟ್ಟಂತೆ ವ್ಯತ್ಯಾಸ, ಗುಪ್ತವ್ಯಾಧಿ, ಈ ಮೋಷನ್ನು ಸಂಬಂಧಪಟ್ಟಂತೆ ಅಥವಾ ಪೈಲ್ಸ್ ಸಂಬಂಧಪಟ್ಟಂತೆ, ಫಿಶರ್ಸ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತದೆ ಇರುವಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾಗಿ ನೋವನ್ನು ಕೊಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಅದೃಷ್ಟ, ಏಕೆಂದರೆ ಯೋಗಕಾರಕನಾದಂಥವನು ಬಲವಾಗಿದ್ದರೆ ಬಲವಾಗಿದ್ದಾನೆ, ಆದರೆ ಷಷ್ಟಾಷ್ಟಕ ಸ್ಥಿತಿ, ಆ ಅದೃಷ್ಟ ಅಂತಕ್ಕಂಥದ್ದು ಸುಲಲಿತವಾಗಿ ಸಿಗೋದಿಲ್ಲ. ತುಂಬ ಎಳೆದಾಡಿಸಿ ಸಾಕಪ್ಪ ಅನ್ನೋ ಟೈಮಿಗೆ ಕೊನೆಗೆ ಸಕ್ಸಸ್ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸೂಕ್ತ ಅಲ್ಲ. ವಿದೇಶಕ್ಕೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ, ದೂರ ಪ್ರದೇಶಕ್ಕೆ ಹೋಗಬೇಕು ಅನ್ನೋ ರೀತಿಯಾದ ಪ್ರಯತ್ನದಲ್ಲಿ ಅನುಕೂಲವಾಗುವಂಥ ಸ್ಥಿತಿ. ಸ್ನೇಹಿತರ ಸಹಕಾರ ಸಿಗೋದಿಲ್ಲ. ಮಿತ್ರರೊಂದಿಗೆ ಕಲಹ ಅಥವಾ ಬೇಸರವಾಗ್ತಕ್ಕಂಥದ್ದು, ಜಿಗುಪ್ಸೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಮಿತ್ರರೊಂದಿಗೆ, ಈ ವಾತಾವರಣಗಳೆಲ್ಲವೂ ಕೂಡ ಇರುವಂಥದ್ದುಂಟು. ಕೌಟುಂಬಿಕವಾದ ಸದಸ್ಯರೊಂದಿಗೂ ಕೂಡ ಸ್ವಲ್ಪ ಕಲಹಗಳು ಉತ್ಪತ್ತಿಯಾಗುವಂಥ ಸ್ಥಿತಿಯನ್ನು ಸಿಂಹರಾಶಿನವರು ನೋಡಬಹುದು. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ, ಸಿಂಹರಾಶಿನವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು, ಯಾಕಂದರೆ ರಾಷ್ಟ್ರಾಧಿಪತಿಯಾದಂಥವನು ಎಲ್ಲೋ ಸಣ್ಣದಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ, ನೀವೇನು ಮಾಡೋಕ್ಕೆ ಹೋದರೂ ಏನೋ ಒಂದು ನೆಗೆಟಿವ್ ನಿಮಗೆ ಹಿಂದೆ ಹಿಡಿದು ಎಳೀತದೆ. ಒಳಗಡೆ ಒಂದು ಫೀಲ್ ಇರ್ತದೆ, ಅದು ಸ್ವಲ್ಪ ಹಿಂದೆ ಹಿಂಜರಿಕೆಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಸೂರ್ಯ ನಮಸ್ಕಾರ ಬಹಳ ಉಪಯುಕ್ತವಾದಂಥ ರೀತಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಎದುರಿಗೆ ನಿಂತು ಆ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡು ಪ್ರಾರ್ಥನೆ ಅಥವಾ ಸಂಕಲ್ಪ ನಿಮಗೇನಿದೆಯೋ ಆ ಸಂಕಲ್ಪ ಈಡೇರಲಿ ಅಂತಕ್ಕಂಥ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಜಿಗುಪ್ಸೆ, ಬೇಸರ, ಅಸಮಾಧಾನ, ಬಾಧೆ, ಮಾಟಮಂತ್ರ ಪ್ರಭಾವ, ಏನೋ ದುಷ್ಟಶಕ್ತಿಯ ಕಾಟ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ, ಏನೋ ಒಂದು ರೀತಿಯಲ್ಲಿ ಒಂದು ಭಾವನಾತ್ಮಕವಾಗಿ ಏನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ನೆಗೆಟಿವ್, ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಈ ಆಲೋಚನೆಗಳು ಆ ಬುದ್ಧಿಗೆ ನಿಮ್ಮನ್ನು ಬುದ್ಧಿ ಭ್ರಮೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಇಲ್ಲಿವರೆಗೆ ನೀಚನಾಗಿರ್ತಕ್ಕಂಥ ಶುಕ್ರ ನೀಚ ಬಿಡ್ತಾ ಇದ್ದಾನೆ, ಹಾಗಾಗಿ ಬಲವನ್ನು ಪಡ್ಕೊಳ್ತಾನೆ ಶುಕ್ರ, ಹಾಗಾಗಿ ನೀಚ ಸ್ಥಾನವನ್ನು ಬಿಡ್ತಾ ಇದ್ದಾನೆ, ಹಾಗಾಗಿ ಬಲ ಪಡ್ಕೊಳ್ಳೋದ್ರಿಂದ ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಬದಲಾವಣೆಗಳಾಗಬೇಕು ಅನ್ನೋ ರೀತಿಯಾದಂಥ ವಾತಾವರಣ, ಉದ್ಯೋಗ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಆರ್ಥಿಕ ವೃದ್ಧಿ ಆಗಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತಕ್ಕಂಥದ್ದು ಉಂಟು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬೇಕು, ಸ್ಥಿರಾಸ್ತಿ ವಿಷಯಗಳಲ್ಲಿ ಯಶಸ್ಸನ್ನು ಗಳಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ವಾಹನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು, ಸಂಪಾದನೆ ಹೆಚ್ಚಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಎಳೆದಾಟಗಳಾಗ್ತದೆ, ಉದ್ಯೋಗ ಲಾಭವಾಗುತ್ತೆ, ಬಟ್ ಉದ್ಯೋಗ ಸ್ಥಳದಲ್ಲಿ ಈಗಾಗಲೇ ಕೆಲಸದಲ್ಲಿ ಇರೋವಂಥವ್ರಿಗೆ ಸ್ವಲ್ಪ ಎಳೆದಾಟ, ಏನೋ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ನಿಮ್ಮದೇ ಎಲ್ಲ ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಕನ್ಯಾ ರಾಶಿನವ್ರಿಗೆ ಸದುಪಯೋಗಪಡಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಸೋಮಾರಿತನವೋ ಉಡಾಫಿತನವೋ ಒಂದು ರೀತಿಯಾದಂಥ ಬೇಕೋ ಬೇಡವೋ ಅನ್ನೋ ರೀತಿಯಾದ ನಡವಳಿಕೆಯೋ ಅದನ್ನು ಬಂದಂಥದ್ದನ್ನು ಕಳೆದುಕೊಳ್ಳತಕ್ಕಂಥ ಸ್ಥಿತಿ ಇರುತ್ತೆ. ಆ ನಡವಳಿಕೆಗಳನ್ನು ಬಿಟ್ಟರೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಕನ್ಯಾ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ 60 ವರ್ಷ ದಾಟಿರಬೇಕು ಮುತ್ತೈದೆ. ಆ ಮುತ್ತೈದೆಗೆ ಏನಾದರೂ ಒಂದು ನಿಮ್ಮ ಕೈಲಾದಂಥ ರೀತಿಯಲ್ಲಿ ಫಲತಾಂಬೂಲವನ್ನು, ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ಒಂದು ಸಿಹಿ ತಿಂಡಿಯನ್ನು, ಏನೋ ಒಂದು ಬಟ್ಟೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಹಳಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಏನೋ ಒಂಥರ ನಿಂತ ನೀರಾಗಿರ್ತಕ್ಕಂಥ ಜೀವನ ಸ್ವಲ್ಪ ಚಲಿಸ್ತದೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ನೀಚನಾಗಿದ್ದ,
ಹಾಗಾಗಿ ಏನಾಗ್ತಾ ಇತ್ತು, ಎಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಮೈನಸ್ ಅನ್ನೋ ರೀತಿಯಲ್ಲೇ ಕಾಣ್ತಾ ಇತ್ತು. ಈಗ ಸುಧಾರಣೆ ಆಗತ್ತೆ. ಏಕೆಂದರೆ ಶುಕ್ರ ಸ್ವರಾಶಿಗೆ ಬರ್ತಾ ಇದ್ದಾನೆ, ಬಲ ಪಡ್ಕೊಳ್ತಾನೆ. ಹಾಗಾಗಿ ಆರ್ಥಿಕ ವೃದ್ಧಿಯಾಗಬೇಕು, ಅನುಕೂಲವಾಗಬೇಕು, ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಬೇಕು, ಆರ್ಥಿಕ ಸಮಸ್ಯೆಗಳು ಬಗೆಹರಿಬೇಕು, ಸಾಲ ಕೇಳಿದ್ದಂಥ ಪಕ್ಷದಲ್ಲಿ ಸಾಲ ದೊರೆಯಬೇಕು ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತದೆ. ಒಂದು ರೀತಿಯಲ್ಲಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಯತ್ನಕಾರಗಳು ಯಶಸ್ಸನ್ನು ಗಳಿಸಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಹೂಡಿಕೆ ಮಾಡಬೇಕು, ಅನುಕೂಲವಾಗುವಂಥ ಯೋಗ ಬಲಗಳಿದೆ. ಹೂಡಿಕೆ ಮಾಡೋದಕ್ಕೆ ಏನಾದರೂ ಆರ್ಥಿಕ ಸಹಾಯವನ್ನು ಕೇಳಿದ್ದೀರಿ, ಅಲ್ಲೂ ಕೂಡ ಅನುಕೂಲವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಅದರ ಜೊತೆಯಲ್ಲಿ ಉದ್ಯೋಗ ಕಾರಣಾರ್ಥವಾಗಿಯೋ ಅಥವಾ ಕೆಲಸ ಕಾರಣಾರ್ಥವಾಗಿಯೋ ಧಾರ್ಮಿಕ ಕಾರಣಾರ್ಥವಾಗಿಯೋ ಪ್ರಯಾಣವನ್ನು ಮಾಡ್ತಾ ಇದ್ದರೆ ತುಂಬ ಸುಸೂತ್ರವಾಗಿ ಹೋಗಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಏನೋ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರಗಳು ಆಗೋದಿಲ್ಲ. ಶುಭಕಾರ ಪ್ರಯತ್ನ, ಅದ್ಭುತವಾದಂಥ ಅವಕಾಶಗಳು ನಿಮಗೆ ಕೂಡಿ ಬರ್ತದೆ. ದಶಮ ಪ್ರಭಾವ, ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯ ಉದ್ಯೋಗಗಳು ಹುಡುಕ್ತಾ ಇರುವಂಥವ್ರಿಗೆ ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಭಾಗ್ಯಾಧಿಪತಿಯಾದಂಥ ಶನಿ ಪ್ರಭಾವ, ಹಾಗಾಗಿ ತಂದೆಯ ಆರೋಗ್ಯ ವ್ಯತ್ಯಾಸಗಳಾಗಬಹುದು, ಮತ್ತು ತಂದೆಯೊಂದಿಗೆ ಸ್ವಲ್ಪ ಭಾವನಾತ್ಮಕವಾದಂಥ ಮನಸ್ತಾಪಗಳು ಬರುವುದಕ್ಕೆ ದಾರಿ ಉಂಟು. ಸ್ನೇಹಿತರು ಸ್ವಲ್ಪ ವಿರುದ್ಧವಾಗಿ, ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿಯೋ ಅಥವಾ ನಿಮ್ಮ ಆಲೋಚನೆಗೆ ವಿರುದ್ಧವಾಗಿ ಅವರ ನಡವಳಿಕೆಗಳು ಇರಬಹುದು. ಕೇತು ದಶೆ ನಡೀತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮೈನಸ್ ಆಗುತ್ತೆ ತುಲಾರಾಶಿನವ್ರಿಗೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಬಟ್ ರಾಷ್ಟ್ರಾಧಿಪತಿ ಬಲ ಪಡ್ಕೊಂಡಿದ್ದಾನೆ, ಏನು ಬದಲನ್ನು ಕೂಡ ಜಯಿಸುವಂಥ ತಾಕತ್ತು ನಿಮಗಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಧ್ಯವಾದಷ್ಟು ಕೂಡ ತ್ರಿಪುರ ಸುಂದರಿ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ತುಲಾರಾಶಿನವ್ರಿಗೆ ಈ ವಾರ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಕುಳಿತು ಬಲವನ್ನು ಪಡೆದುಕೊಂಡಿದ್ದೂ ಕೂಡ ನಿಮಗೆ ಆ ಜಿಡ್ಡು, ಜಿಗುಪ್ಸೆ, ಬೇಸರ, ಆಲಸ್ಯ, ಒಂದು ರೀತಿಯಾದಂಥ ಸೋಮಾರಿತನ, ಮಾಡುವಂಥ ಕೆಲಸದಲ್ಲಿ ನಿರುತ್ಸಾಹ ಇಂಥವು ಮಾತ್ರ ಇದ್ದೇ ಇರುತ್ತೆ. ಆದರೂ ಕೂಡ ಗುರುವಿನ ಪ್ರಭಾವ ಚೆನ್ನಾಗಿದೆ ವೃಶ್ಚಿಕ ರಾಶಿನವ್ರಿಗೆ. ಹಾಗಾಗಿ ಯಾರಿಂದಲೋ ಪ್ರೋತ್ಸಾಹವೋ ಸಿಕ್ಕಿ, ಯಾರಿಂದಲೋ ಮಾರ್ಗದರ್ಶನ ಸಿಕ್ಕಿ, ಗುರುವಾಗ್ಬೋದು, ತಂದೆ ತಾಯಿ ಆಗ್ಬೋದು, ಒಟ್ಟಿನಲ್ಲಿ ಯಾರೋ ಒಬ್ಬರು ಬಂದು ನಿಮ್ಮನ್ನು ಆ ಒಂದು ಜಡತ್ವದಿಂದ ಒಂದು ಬೇರೆ ದಾರಿಗೆ ಕರ್ಕೊಂಡೋಗಿ ನಿಮ್ಮ ಕೈಲಿ ಕೆಲಸ ಮಾಡಿಸುವಂಥ ಪರಿಸ್ಥಿತಿ ಅಥವಾ ಪ್ರೇರಣೆ, ನಿಮ್ಮೊಳಗಡೆ ಆ ಭಗವಂತ ಪ್ರೇರಣೆ ಕೊಟ್ಟು ಹಿಂಗೆ ಮಾಡಿದರೆ ಸರಿಯಾಗಲ್ಲ ಅಂತ ಸ್ವಲ್ಪ ಪುಡಿದು ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನ, ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಪಂಚಮಾಧಿಪತಿ ಪಂಚಮ, ಹಾಗಾಗಿ ಇಷ್ಟಾರ್ಥಗಳು ಈಡೇರಬೇಕು, ಭಾವನೆಗಳಿಗೆ ಬೆಲೆ ಸಿಗಬೇಕು, ನೀವು ಅಂದುಕೊಂಡಿದ್ದಂಥ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಪ್ರೋತ್ಸಾಹಗಳು ಸಿಗತ್ತೆ ಈ ವಾರ ಅಂತಕ್ಕಂಥದ್ದು. ಷಷ್ಠಾಧಿಪತಿ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಕಾಲು ನೋವಿರ್ತಕ್ಕಂಥವ್ರಿಗೆ ಮತ್ತು ಈ ಡಸ್ಟ್ ಅಲರ್ಜಿ, ಆಮೇಲೆ ಲಂಗ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಮತ್ತು ಮೂಳೆ ಸವಿತ, ವಿಪರೀತ ಪೇನ್ ಆಗ್ತಕ್ಕಂಥದ್ದು, ಈ ಕಂಡ ನೋವು, ಇಂಥವು ಸ್ವಲ್ಪ ನಿಮಗೆ ಪೀಡನೆಯನ್ನು ಕೊಡಬಹುದು. ಮೂಳೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇಂಥವು ಸ್ವಲ್ಪ ನಿಮಗೆ ಹೆಚ್ಚಿನಾಗಿ ನೋವನ್ನು ಕೊಡಬಹುದು ಮಾನಸಿಕವಾಗಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಪ್ತಮ ಪ್ರಭಾವ ಅಂತಕ್ಕಂಥದ್ದು ಏನಿದೆ, ನಿಮಗೆ ಈ ಬಂಧುಗಳಲ್ಲೋ ಅಥವಾ ಪರಿಚಯಸ್ಥರಲ್ಲೋ ಏನೋ ಸಂಬಂಧಗಳನ್ನು ಹುಡುಕ್ತಾ ಇದ್ರಿ ಅಂದರೆ ಸ್ವಲ್ಪ ಸಹಕಾರಿಯಾಗಿ ನಿಲ್ಲುವಂಥ ಸಾಧ್ಯತೆಗಳು ಉಂಟು. ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಸಂಗಾತಿಗೋಸ್ಕರವಾಗಿ, ಪಾಲುದಾರಿಕೆ ವ್ಯವಹಾರಕ್ಕೋಸ್ಕರವಾಗಿ ದುಂದು ವೆಚ್ಚಗಳು ಜಾಸ್ತಿ ಬರುವಂಥದ್ದು. ಯಾರಿಂದಲೋ, ಪಾಲುದಾರರಿಂದಲೋ ಅಥವಾ ಸ್ನೇಹಿತರಿಂದಲೋ ಆರ್ಥಿಕ ಸಹಾಯ ಸ್ವಲ್ಪ ಕಷ್ಟವಾಗಬಹುದು. ಆರ್ಥಿಕ ಸಹಾಯದ ವಿಚಾರ ಸಂಬಂಧಪಟ್ಟಂತೆ ಅಷ್ಟಮ ಪ್ರಭಾವ, ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರ ನಿಮಗೆ ವಾರ ಅಂತ್ಯದಲ್ಲಿ ನಿಮಗೆ ಸಿಗೋದಕ್ಕೆ ದಾರಿ ಇದೆ. ತಂದೆಯ ಸಹಕಾರ ಅಂತಕ್ಕಂಥದ್ದು ಅಥವಾ ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಏನಾದ್ರು ಕೆಲಸ ಆಗಬೇಕು ಅಂದರೆ ವಾರ ಅಂತ್ಯದಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಸೂಕ್ತ. ಅಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ. ದಶಮ ಕೇತು ಅಂತಕ್ಕಂಥವ್ನು ಏನು ಮಾಡ್ತಾನೆ, ನಿಮಗೆ ಮೇಲಧಿಕಾರಿಗಳಿಗೆ ನೀವು ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ನಿಮ್ಮ ಮೇಲೆ ಮಾಡಿಸ್ತಾನೆ ಕೇತು ಅಂತಕ್ಕಂಥವನು. ಹಾಗಾಗಿ ಸ್ವಲ್ಪ ಜಾಗ್ರತೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ವೃಶ್ಚಿಕ ರಾಶಿನವರು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ನಿಮ್ಮ ಕುಲದೇವತಾ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಒಂದಾದರೆ,
ಇನ್ನೊಂದು, ಎಲ್ಲರೂ ಹೊರಗಡೆ ಹೋದಾಗ ವಯೋವೃದ್ಧರು ಯಾರಾದರೂ ಕಂಡರೆ, ಅಂದರೆ ಅಸಹಾಯಕರು, ಸ್ವಲ್ಪ ಬಡತನ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳುವಂಥದ್ದು ಇರುತ್ತದೆ. ಅಂಥವರಿಗೆ ಸ್ವಲ್ಪ ಏನಾದರೂ ಒಂದು ಸಹಾಯವನ್ನು ತಿನ್ನೋದಕ್ಕೆ ಅಥವಾ ಆಹಾರವನ್ನು ಊಟವನ್ನು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಗುರುಬಲ ಇತ್ತು, ಗುರುಬಲ ಹೋಗಿದೆ. ಆದರೂ ಕೂಡ ನಿಮಗೇನಾದರೂ ಲಾಸ್ ಆಗುತ್ತಾ, ನಷ್ಟವಾಗುತ್ತಾ, ಕೆಲವೊಂದು ನಷ್ಟಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಂದು. ಎರಡನೇದಾಗಿ, ನೀವೇ ಹೋಗಿ ಸಮಸ್ಯೆಗೆ ಸುಳಿಗೆ ಸಿಲುಕಾಕೊಳ್ಳುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳೇನಿದೆ ಅದನ್ನು ಸ್ವಲ್ಪ ಸಲಹೆ ಅಥವಾ ಅನುಭವಸ್ಥರ ಸಹಕಾರವನ್ನು ಅಥವಾ ಅಭಿಪ್ರಾಯವನ್ನು ತಿಳಿದುಕೊಂಡು ಮುಂದೆ ಹೋಗ್ತಕ್ಕಂಥದ್ರಿಂದ ಸ್ವಲ್ಪ ಅವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಯಾಕೆಂದರೆ ನೀವು ಯಾವುದೇ ಡಿಸಿಷನ್ಸ್ ತೆಗೆದುಕೊಂಡ್ರು ಈಗ ಆ ಗುರು ಸ್ವಲ್ಪ ಆ ಕಡಗರಾಶಿಯಿಂದ ಈಚೆಗೆ ಬರೋವರೆಗೂ ಕೂಡ ಆ ಪ್ರಭಾವ ಇದ್ದೇ ಇರುತ್ತೆ. ನಿಮಗೆ ಸರಿಯಾದ ಮಾರ್ಗವೂ ಸಿಗೋದಿಲ್ಲ, ಸರಿಯಾದ ಮಾರ್ಗದರ್ಶಕರು ಕೂಡ ನಿಮಗೆ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಅತಂತ್ರವಾಗುವಂಥ ಸಾಧ್ಯತೆಗಳು ಉಂಟು. ಹಾಗಾಗಿ ಇನ್ನು ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ 30%, 30 ಬರುತ್ತೆ, 70 ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಮಂಡತನಕ್ಕೇನು ಕಡಿಮೆ ಇಲ್ಲ, ನೋಡೋಣ ಅನ್ನೋ ರೀತಿಯಲ್ಲಿ ಹೋಗಿ ಒಂದು ರೀತಿಯಲ್ಲಿ ಆ ಹುಂಬತನದಲ್ಲಿ ನುಗ್ಗಕ್ಕೆ ಹೋಗಿ ಎಡವಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು ಒಂದು. ಬಂಧು ಬಾಂಧವರೊಂದಿಗೆ ಕಲಹಗಳು, ಕಿರಿಕಿರಿಗಳು ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಮಾನಸಿಕವಾಗಿ ಉದ್ವೇಗಕ್ಕೊಳಗಾಗ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಇದೆಲ್ಲದರ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಗೂ ಕೂಡ ದ್ರೋಹವು ಮತ್ತು ಪೆಟ್ಟು ಬೀಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮಕ್ಕಳ ನಡವಳಿಕೆಗಳಿಂದಲೂ ಕೂಡ ಅವರ ಒಂದು ಬೇಜವಾಬ್ದಾರಿತನ ನಡವಳಿಕೆಯೂ ಕೂಡ ನಿಮಗೆ ಬೇಸರವನ್ನು ತರುವಂಥ ಸಾಧ್ಯತೆಗಳು. ಒಂದು ರೀತಿಯಲ್ಲಿ ಅತಂತ್ರದ ಒಂದು ಪ್ರಭಾವ. ಆದರೂ ಕೂಡ ಇನ್ನೊಂದು ಪ್ರಾಪ್ತಿ ಏನಂದರೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರಲ್ಲ ಅವರಿಂದ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು ಮತ್ತು ಸಾಲದ ಸಹಾಯ ಕೇಳಿದ್ದರೆ ಅಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಸಂಗಾತಿಯ ಆ ಒಂದು ರೀತಿಯಾದಂಥ ಬೇಕೋ ಬೇಡವೋ ಅನ್ನೋ ರೀತಿಯಾದ ನಡವಳಿಕೆ, ಸಾಂಸಾರಿಕ ಸಾಮರಸ್ಯವನ್ನು ಕೂಡ ಹದಗೆಡಿಸುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ರವಿ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಸ್ವಲ್ಪ ರವಿ ಬಲವಾಗಿರೋದ್ರಿಂದ ಸ್ವಲ್ಪ ಅಧಿಕಾರಿಗಳಿಂದಲೋ ರಾಜಕಾರಣಿಗಳಿಂದಲೋ ಕೆಲಸ ಕಾರ್ಯಗಳು ಆಗೋದಕ್ಕೆ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಅಲ್ಲಿ ಒಂದು ಸ್ವಲ್ಪ ಸಹಕಾರಿಯಾಗಿ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಾರಾಂತ್ಯದಲ್ಲಿ ಅದೂ ಇಲ್ಲ. ಅಧಿಕಾರಿಗಳಿಂದಲೂ ಕೂಡ ಸಮಸ್ಯೆಗಳು, ತಂದೆಯಿಂದಲೂ ಕೂಡ ಸಮಸ್ಯೆಗಳು, ಪ್ರಯಾಣದಲ್ಲೂ ಕೂಡ ತೊಂದರೆ ತಾಪತ್ರೆಗಳನ್ನು ವಾರಾಂತ್ಯದಲ್ಲಿ ನೀವು ಎದುರಿಸುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ. ಧನುಸ್ಸು ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಆಲ್ಮೋಸ್ಟ್ 1-2 ಗ್ರಹಗಳು ನಿಮಗೆ ಬಲವಾಗಿದ್ದರೆ ಇನ್ನೆಲ್ಲರೂ ಕೂಡ ಮೈನಸ್ ಆಗಿ ನಿಂತುಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಶನಿ ಪ್ರಭಾವಕ್ಕೊಳಗಾಗಿ ನಿಂತುಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡಬೇಕು, ಹನುಮಾನ್ ಚಾಲೀಸ್ ಬಹಳ ರಕ್ಷಣಾತ್ಮಕವಾಗಿ ರೀತಿಯಲ್ಲಿ ನಿಮಗೆ ರಕ್ಷಣೆಯನ್ನು ಮಾಡ್ತದೆ ಈ ವಾರ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ. ಒಳ್ಳೆಯ ಮಾರ್ಗಗಳು ಸಿಗುತ್ತೆ, ಒಳ್ಳೆಯ ಮಾರ್ಗದಲ್ಲಿ ನೀವು ನಡೀತೀರಿ. ಅಡ್ಡ ಹಾದಿಯನ್ನು ಹಿಡಿಯೋದಕ್ಕೆ ಇಷ್ಟಪಡೋದಿಲ್ಲ ಅಂತಕ್ಕಂಥ ಸ್ಥಿತಿ. ಧರ್ಮ ಮಾರ್ಗಗಳು, ದೈವ ಮಾರ್ಗಗಳಲ್ಲಿ ನಡೀತಕ್ಕಂಥದ್ದು, ಗುರು ಹಿರಿಯರ ಮಾರ್ಗದರ್ಶನದ ಮುಖಾಂತರ ನಡೀತಕ್ಕಂಥ ಒಂದು ಸಣ್ಣದಾದಂಥ ಆ ಬದಲಾವಣೆಗಳನ್ನು ನೋಡೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕುಜ ಬಲವಾಗಿದ್ದಾನೆ, ಲಾಭವಾಗಬೇಕು, ಆರ್ಥಿಕವಾದಂಥ ಪ್ರಗತಿ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಅವಕಾಶಗಳು ಹುಡುಕಿಕೊಂಡು ಬರಬೇಕು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಕೌಟುಂಬಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವಾಹನದ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ಸಹಕಾರಗಳು ಸಿಗುವಂಥದ್ದು, ಭಾವನಾತ್ಮಕ ವಿಷಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ವಿದ್ಯಾಭ್ಯಾಸ ಏನೇನು ಬೇಕು ಎಲ್ಲವೂ ಕೂಡ ನಿಮ್ಮ ಕಾಲು ಬುಡಕ್ಕೆ ಬೀಳ್ತಕ್ಕಂಥ ಸ್ಥಿತಿನಲ್ಲಿ ಮಕರ ರಾಶಿಯವರು ಈ ವಾರ ನೋಡ್ತೀರಿ. ಒಟ್ಟಿನಲ್ಲಿ ಅದ್ಭುತವಾದಂಥ ಒಂದು ವಾರ. ಯಾಕೆಂದರೆ ರವಿ ಬಲ ಇದೆ, ಶುಕ್ರ ಬಲ ಇದೆ, ಕುಜ ಬಲ ಇದೆ, ಬುಧ ಬಲ ಇದೆ, ಗುರುಬಲ ಇದೆ, ಶನಿ ಬಲವೂ ಕೂಡ ಇದೆ. ಒಂದೇ ಒಂದು ನಿಮ್ಮನ್ನು ಕಟ್ಟಾಕಿರೋದು ಅಂದರೆ ಕೇತು. ಏನಾಗುತ್ತೆ, ದುಷ್ಟಶಕ್ತಿಗಳೋ ಅಥವಾ ದುಷ್ಟ ಕಣ್ಣ ದೃಷ್ಟಿಯೋ ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆಗಳು ಅಥವಾ ನಿಮ್ಮ ಕುಟುಂಬದ ಮೇಲೆ ಬೀಳುವ ಸಾಧ್ಯತೆಗಳಿರುತ್ತೆ.
ಆ ದೃಷ್ಟಿಯಿಂದ ತಪ್ಪಿಸಿಕೊಂಡು ಬಿಟ್ಟರೆ ನೀವು ಏನೇನು ಮಾಡ್ತಿರೋ ಅಷ್ಟೂ ರಿಸಲ್ಟ್ಗಳು ಸಕ್ಸಸ್ ಅನ್ನೋ ರೀತಿಯಲ್ಲಿ ಈ ವಾರ ನಿಮಗೆ ಪರಿವರ್ತನಾ ಸ್ಥಿತಿನಲ್ಲಿ ನಿಂತಿದೆ. ಹಾಗಾಗಿ ಅದ್ಭುತವಾದಂಥ ವಾರ ಮಕರ ರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಸಣ್ಣ ಪುಟ್ಟದಾಗಿ ಏನಾದರೂ ಮೈನಸ್ ಪಾಯಿಂಟ್ ಇದ್ದೇ ಇರ್ತದೆ ರಾಹುಕೇತುವಿನ ಸಂಬಂಧಪಟ್ಟಂತೆ. ಹಾಗಾಗಿ ಏನಬೇಕು, ಅರಳಿ ಮರ ಮತ್ತು ಬೇವಿನ ಮರ ಇರುವಂಥ ಜಾಗದಲ್ಲಿ ನಾಗದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಅರಳಿ ಮರ ಬೇವಿನ ಮರ ಎರಡೂ ಇರಬೇಕು. ಆ ಜಾಗದಲ್ಲಿ ನಾಗದೇವತೆಗೆ 16 ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಏನಿದ್ರೂ ಒಡೆದಾಕಿ ನಿಮಗೆಲ್ಲವೂ ಕೂಡ ಶುಭವೇ ಆಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿ ವಕ್ರ, ಅವನು ಷಷ್ಠ ಪ್ರಭಾವ ಕೊಂಡಿದ್ದಾನೆ. ಅದರ ಜೊತೆಯಲ್ಲಿ ಏನಾಗುತ್ತೆ, ರಾಷ್ಟ್ರಾಧಿಪತಿ ಷಷ್ಠ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ರೋಗ ರುಜಿನ ಶತ್ರುಕಾಟ, ನೀವೇ ಸಮಸ್ಯೆ ಸಿಕ್ಕಾಕೊಳ್ತಕ್ಕಂಥದ್ದು, ನೀವೇ ನಷ್ಟವನ್ನು ತಂದುಕೊಳ್ತಕ್ಕಂಥದ್ದು, ನೀವೇ ಇನ್ನೊಬ್ಬರ ಕೈಗೆ ಕೋಲನ್ನು ಕೊಟ್ಟು ಒಡಿಸ್ಕೊಳ್ತದ್ದು ಅಂತಾರಲ್ಲ, ಹಾಗೆ ನೀವೇ ಒಂದು ರೀತಿ ಸಮಸ್ಯೆಯನ್ನು ಎದುರು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ಜಾಗ್ರತೆ. ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸಾಲದ ಮುಖಾಂತರವಾಗಿ ಮಾಡ್ತೀನಿ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಬರುವಂಥ ಹಣ ಬರದಂಗೆ ನಿಲ್ಲುವಂಥ ಸಂದರ್ಭಗಳು ಅಥವಾ ಬರುವಂಥ ಲಾಭ ಕಡಿಮೆ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಬಂಧುಗಳಿಂದ ಕೆಲವೊಂದು ಸಹಾಯವೂ ಸಹಕಾರವೂ ಸಿಗಬಹುದು. ನೆರೆಹೊರೆಯಿಂದ ದಾಯಾದಿಗಳಿಂದ ಕೆಲವೊಂದು ಸಹಾಯ ಸಹಕಾರ ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಅನುಕೂಲವಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಅಲ್ಲಿ ಸಕ್ಸಸ್ ಇದೆ. ಅನುಕೂಲ ತುಂಬ ಚೆನ್ನಾಗಿರೋದಕ್ಕೆ ದಾರಿಯಾಗ್ತದೆ. ಅಥವಾ ವಿದ್ಯಾಭ್ಯಾಸದ ಮೇಲೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ಮಕ್ಕಳಿಂದ ಸಹಕಾರ ಸಿಗುತ್ತೆ. ಬಟ್ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಇರುತ್ತೆ. ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ರಾಹುಕೇತು ಬೇರೆ ನಿಂತು ಬಿಟ್ಟಿದ್ದಾರೆ ಸಮಸಪ್ತಕದಲ್ಲಿ. ಅದು ಏನು ಮಾಡ್ತದೆ, ದಾಂಪತ್ಯ ಸಾಮರಸ್ಯವನ್ನು ಕಿತ್ತಾಗ್ತದೆ. ಅಥವಾ ನಿಮ್ಮ ಆರೋಗ್ಯ ಸರಿ ಇದ್ದರೆ ಅವ್ರ ಆರೋಗ್ಯ ಸರಿ ಇರಲ್ಲ, ಅವ್ರ ಆರೋಗ್ಯ ಸರಿ ಇದ್ದರೆ ನಿಮ್ಮ ಆರೋಗ್ಯ ಸರಿ ಇರಲ್ಲ. ಇದೇನೋ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಉತ್ಪತ್ತಿ ಮಾಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತಕ್ಕಂಥ ಸಂದರ್ಭಗಳಿರ್ತದೆ. ಮೇಲಧಿಕಾರಿಗಳು ನಿಮಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಅವರಿಗೆ ನೀವೆಷ್ಟೇ ಶ್ರಮ ಹಾಕಿ ಮಾಡಿದ್ರೂ ಕೂಡ ತೃಪ್ತಿಯನ್ನು ಪಡಿಸೋದಕ್ಕೆ ಆಗೋದಿಲ್ಲ ಮೇಲಧಿಕಾರಿಗಳನ್ನು. ಅಲ್ಲೊಂದು ಮೈನಸ್ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ಸಾಧ್ಯವಾದಷ್ಟು ಧರ್ಮ ಕಾರ್ಯಗಳು, ದೇವತಾ ಕಾರ್ಯಗಳು, ದೈವಶಾಪಗಳು ಅಥವಾ ಗುರುಶಾಪ, ಗುರುದ್ರೋಹ ಈ ರೀತಿಯಲ್ಲಿ ಅಥವಾ ಹಿರಿಯರಿಗೆ ದ್ರೋಹವನ್ನು ಮಾಡ್ತಕ್ಕಂಥದ್ದು, ಧಾರ್ಮಿಕವಾಗಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ನೋವನ್ನು ಕೊಡ್ತಕ್ಕಂಥದ್ದು, ಇವು ಏನೋ ಸ್ವಲ್ಪ ಚಟುವಟಿಕೆಗಳು ನಡೀತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿನವರು. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ಕುಲದೇವತೆಗೆ 5 ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗಾಗಿ ಸ್ವಲ್ಪ ಎಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಚೇತರಿಕೆಯನ್ನು ಕಾಣೋದಕ್ಕೆ ದಾರಿಯಾಗ್ತದೆ. ಅನುಕೂಲವಾಗ್ತಕ್ಕಂಥದ್ದು ಉತ್ತಮ ಮಾರ್ಗ. ಎಂಥ ಒರಟತನದ ವ್ಯಕ್ತಿಗಳೂ ಕೂಡ, ಎಂಥ ಅಡ್ಡ ಮಾರ್ಗದಲ್ಲಿ ಹೋಗುವಂಥ ವ್ಯಕ್ತಿಗಳೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಇದು ಸರಿ ಇದು ತಪ್ಪು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ ಹೋಗುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಕೊರತೆಯಿಂದ ಇರುತ್ತೆ. ಆದರೂ ಕೂಡ ಗುರುಬಲ ಇದೆ, ಮ್ಯಾನೇಜ್ ಮಾಡೋದಕ್ಕೆ ದಾರಿ ಉಂಟು. ತೃತೀಯ ಪ್ರಭಾವ ಅಷ್ಟಮ, ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಲ್ಲಿದೆ. ಅನಿರೀಕ್ಷಿತವಾಗಿಯೋ ಆಕಸ್ಮಿಕವಾಗಿಯೋ ನಿಮಗೆ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳಲ್ಲಿ ಏನೋ ಒಂದು ಸಣ್ಣದಾಗಿ ಇಲ್ಲ ಒಂದು ಅತೀ ಗಂಭೀರವಾಗ್ತಕ್ಕಂಥ ಸಮಸ್ಯೆ ಆಗುತ್ತೆ. ಇಲ್ಲ ಯಾರು ಅಥವಾ ನೀವು ಕೂಡ ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಉತ್ತಮವಾದಂಥದ್ದು, ಎರಡೂ ರೀತಿಯಲ್ಲಿ ಆಗುವಂಥದ್ದಕ್ಕೆ ದಾರಿ ಉಂಟು ಈ ವಾರ. ವಿದ್ಯಾಭ್ಯಾಸ ಮಂದತ್ವ, ಅದರ ಜೊತೆಯಲ್ಲಿ ಅನಾರೋಗ್ಯ ಕಾರಣದಿಂದ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ.
ಆದರೂ ಕೂಡ ಗಜಕೇಸರಿಯ ಪ್ರಭಾವ ಅಂತಕ್ಕಂಥದ್ದು ವಾರ ಮಧ್ಯಭಾಗದಿಂದ ಆಚೆಗೆ ವಾರ ಮಧ್ಯಭಾಗದವರೆಗೆ ಬುಧವಾರದವರೆಗೆ ಸ್ವಲ್ಪ ಒದ್ದಾಟವನ್ನು ಕೊಟ್ಟರೂ ಕೂಡ ಬುಧವಾರದ ನಂತರ ಸ್ವಲ್ಪ ಸುಧಾರಣೆ, ಎಲ್ಲದರಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ದಾಂಪತ್ಯ ಸಾಮರಸ್ಯದಲ್ಲಿ ಸ್ವಲ್ಪ ತೊಡಕುಗಳು ಆಗಬಹುದು, ಅನಾರೋಗ್ಯ ಕಾರಣಗಳಿಂದ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ಉದ್ಯೋಗ ನಷ್ಟಗಳಾಗುವಂಥ ಸ್ಥಿತಿ, ಬಂದಂಥ ಅವಕಾಶ, ಉದ್ಯೋಗ ಅವಕಾಶ ಕೈತಪ್ಪಿ ಹೋಗುವಂಥ ಲಕ್ಷಣಗಳೆಲ್ಲವೂ ಕಡೆ ಇರುತ್ತೆ. ಜಾಗ್ರತೆ. ಒಟ್ಟಿನಲ್ಲಿ ಒಂದು 50 ಭಾಗ ಉತ್ತಮವನ್ನು, ಒಂದು 50 ಭಾಗ ಅನಾನುಕೂಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಶುಕ್ರ ಮತ್ತು ಗುರು ನಿಮಗೆ ಒಳ್ಳೆ ಬಲವನ್ನು ಕೊಡ್ತಾರೆ ಈ ವಾರ. ಇನ್ನು ಮಿಕ್ಕಂಥ ಗ್ರಹಗಳು ಸ್ವಲ್ಪ ಮೈನಸ್ ಕೊಡೋದಕ್ಕೆ ದಾರಿ ಇದೆ. ಹಾಗಾಗಿ ಸ್ವಲ್ಪ ಆದಷ್ಟು ಕೂಡ ನಿಮಗೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದ್ದಂಥ ಪಕ್ಷದಲ್ಲಿ ಗುರುವಿನ ಪ್ರಭಾವ ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳಬೇಕು. ಹಾಗಾಗಿ ಏನಾಗುತ್ತೆ, ಔದುಂಬರ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಪ್ರಭಾವವನ್ನು ಮಾಡಿ, ದತ್ತಾತ್ರೇಯ ಸ್ಮರಣೆ ಮಾಡಿಕೊಂಡು ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡಿದರೆ ಒಳ್ಳೆ ಫಲವನ್ನು ಈ ವಾರದಲ್ಲಿ ನೀವು ನೋಡ್ಬೋದು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.